i24 ನ್ಯೂಸ್ ಚಾನೆಲ್ಗೆ ಸ್ವಾಗತ. ಬಾಲ್ಯ ವಿವಾಹ ತಡೆಗೆ ಅರಿವು ಅಗತ್ಯ. ಸಾಗರ ಘಾಟಿಗೆ ದೇವರಹಿಪ್ಪರಗಿ. ಹಳ್ಳಿಗಳಲ್ಲಿ ಇನ್ನು ಗೌಪ್ಯವಾಗಿ ಬಾಲ್ಯ ವಿವಾಹಗಳು ನಡೀತಾ ಇವೆ. ಇದರಿಂದ ಮಕ್ಕಳ ಮಾನಸಿಕ, ದೈಹಿಕ, ಶೈಕ್ಷಣಿಕ ಮತ್ತು ಸಾಮಾಜಿಕ ಬೆಳವಣಿಗೆಗಳ ಮೇಲೆ ಗಂಭೀರ ದುಷ್ಪರಿಣಾಮ ಬೀರುತ್ತೆ. ಇದೊಂದು ಸಮಾಜಕ್ಕೆ ಮಾರಕವಾದ ಪದ್ಧತಿಯಾಗಿದೆ ಅಂತ ಸ್ನೇಹ ಐಎಲ್ಪಿ ಸಂಯೋಜಕ ಸಾಗರ ಘಾಟಾಗೆ ಹೇಳಿದರು. ತಾಲೂಕಿನ ಇಂಗಳಗಿಯ ಹನುಮಾನ್ ದೇವಸ್ಥಾನದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಜಿಲ್ಲಾ ಮಹಿಳಾ ಸಬಲೀಕರಣ ಘಟಕ, ಮಿಷನ್ ಶಕ್ತಿ ಯೋಜನೆ ಹಾಗೂ ಸ್ನೇಹ ಐಎಲ್ಪಿ ಸಹಯೋಗದಲ್ಲಿ ನಡೆದಂತಹ ಸುರಕ್ಷತೆ, ಭದ್ರತೆ ಮತ್ತು ಸಬಲೀಕರಣಕ್ಕಾಗಿ ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಬಾಲ್ಯ ವಿವಾಹ ಪದ್ಧತಿ ಹೋಗಲಾಡಿಸುವುದಕ್ಕೆ ಹಳ್ಳಿಯ ಜನರಿಗೆ ಅರಿವು ಅಗತ್ಯವಾಗಿದೆ. ಇಂಥ ಪ್ರಕರಣಗಳು ಕಂಡುಬಂದರೆ ಮಕ್ಕಳ ಸಹಾಯವಾಣಿ 1098 ಅಥವಾ 112ಗೆ ಕರೆ ಮಾಡಿ ದೂರು ನೀಡೋದಕ್ಕೆ ತಿಳಿಸಿ. ಇಷ್ಟು ಬೇಗ ಮದುವೆ ಯಾಕವ್ವ ಎನ್ನುವ ಗೀತೆಯನ್ನು ಹಾಡಿ ಅರಿವನ್ನು ಮೂಡಿಸಿದರು. ಇನ್ನು ಮಹಿಳಾ ಸಬಲೀಕರಣ ಘಟಕದ ಅಧ್ಯಕ್ಷೆ ಯಶೋಧ ಜೋಶಿ ಮಾತನಾಡಿ, ಬಾಲ್ಯ ವಿವಾಹದಿಂದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುವುದರ ಜೊತೆಗೆ ಬಾಲಗರ್ಭಿಣಿ, ಬಾಲಬಣಂತಿಯರ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಇದರಿಂದ ಮಕ್ಕಳು ಬಾಲ್ಯತನದಿಂದ ವಂಚಿತರಾಗಿ ಬೇಗ ಸಾವಿಗೀಡಾಗ್ತಾ ಇದ್ದಾರೆ. ಮಹಿಳೆಯರಿಗೆ ಇರುವ ವಿವಿಧ ಸೌಲಭ್ಯಗಳ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ಅಂಗನವಾಡಿ ಮೇಲ್ವಿಚಾರಕಿ ನೀಲಮ್ಮ ಸಂಗಮ ಮಾತನಾಡಿ, ಅಂಗನವಾಡಿಯಲ್ಲಿ ಹೆಣ್ಣು ಮಕ್ಕಳಿಗಿರುವ ವಿವಿಧ ಸೌಲಭ್ಯಗಳ ಬಗ್ಗೆ ವಿವರಿಸಿದರು. ಈ ಸಂದರ್ಭದಲ್ಲಿ ಊರಿನ ಹಿರಿಯರಾದ ಶಾಂತಾಬಾಯಿ ಹಡಪದ, ಶ್ರೀಕಾಂತ ಪಾಟೀಲ, ರಾಜೇಶ್ವರಿ ಶಿವಾಪುರ, ಶಿಕ್ಷಕಿ ಜೆಎಸ್ ಬಿರಾದರ್, ನಾಥ ಕೊಕಟನೂರ, ಸಿದ್ದರಾಮಪ್ಪಗೌಡ ಪಾಟೀಲ, ಚಿದಾನಂದ ಸ್ವಾಮಿ ಹಿರೇಮಠ, ಶಿವ ಹೊಸಮನಿ, ಮುತ್ತುನಾದ, ಪ್ರಕಾಶ್ ಹೊಸಮನಿ, ಚಿದಾನಂದ ಶಿರಶ್ಯಾಡ, ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರು, ಆಶಾ ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಇದು ಕಾನೂನು ಅನ್ನುವಂಥದ್ದು ಬಹಳಷ್ಟು ಅದಾವ. ಇವತ್ತು ನಮ್ಮ ಬಿಜಾಪುರ ಜಿಲ್ಲೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಮೇಡಮ್ ಅವ್ರು ಬಂದಿದ್ದಾರೆ. ಅವ್ರ ಮಾತುಗಳನ್ನು ಕೇಳಿದ್ರೆ ಭಾಳ ನೀವು ಚೆನ್ನಾಗಿ ಆಗ್ತೀರಿ. ಇಲ್ಲಿ ಎಷ್ಟೇ ಜನ ಬಂದಿರಲ್ಲ, ಅವ್ರ ಮಾತುಗಳು ಕೇಳಕತ್ತಿರ ಭಾಳಷ್ಟು ಚೆನ್ನಾಗಿ ಹೇಳ್ತಾರೆ. ಇವತ್ತು ನಾವು ಬಾಲ್ಯ ವಿವಾಹದ ಬಗ್ಗೆ ಮಾತಾಡ್ಲಕತ್ತಿದ್ದೇವೆ. ಬಾಲ್ಯ ವಿವಾಹ ನಿಂದಿರಿಸಬೇಕು, ಬಾಲ್ಯ ವಿವಾಹವನ್ನು ಮಾಡಬಾರ್ದು, ಬಾಲ್ಯ ವಿವಾಹದ ಜಾಗೃತಿ ಮಾಡಬೇಕು ಅನ್ನುವಂಥ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಮಾಡಿದರೂ ಕೂಡ ಹಲವಾರು ರೀತಿಯ ಕಾರ್ಯಕ್ರಮಗಳು ಪ್ರತಿ ಇಲಾಖೆಯವರು ಹಮ್ಮಿಕೊಂಡಿದ್ರು ಕೂಡ ಪ್ರತಿ ವರ್ಷ ಸೀಸನ್ ಅದದು. ಒಂದು ಬೇಸಿಗೆ ಸೀಸನ, ಒಂದು ಈ ದೀಪಾವಳಿ ಸೀಸನ, ಹಲವಾರು ರೀತಿಯ ಮದುವೆಗಳನ್ನು ನಾವು ಮಾಡ್ತೇವೆ. ಹಲವಾರು ರೀತಿಯ ಕಾನೂನುಗಳು ಬಂದರೂ ಕೂಡ ಮಾಡ್ತಾ ಇದ್ದೇವೆ. ಇದರಿಂದ ನಮ್ಮೆಲ್ಲ ಕುಟುಂಬಗಳು ಭಾಳ ಸಂತೋಷದ ಅಂತ ನಾವೆಲ್ಲರೂ ತಿಳ್ಕೊಂಡಿದ್ದೇವೆ. ಹೌದೇನಿಲ್ಲ? ನಾವೆಲ್ಲರೂ ಏನು ತಿಳ್ಕೊಂಡಿದ್ದೀವಿ? ನಮ್ಮೆಲ್ಲ ಕುಟುಂಬಗಳು ಭಾಳಷ್ಟು ಸಂತೋಷವಾದ ಅಂತ ತಿಳ್ಕೊಂಡಿದ್ದೇವೆ. ಯಾವ ಕುಟುಂಬಗಳು ಬಾಲ್ಯ ವಿವಾಹಗಳಾಗ್ತಾವ ಆ ಕುಟುಂಬಗಳು ಸಂತೋಷದಿಂದ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ಆ ಮಗು ಒಂದು 108 ಕನಸು ಇಟ್ಕೊಂಡು ಹೋಗಬೇಕು, ಏನೋ ಆಗಬೇಕು, ಏನೇ ಮಾಡ್ಬೇಕಂತ ಆ ಎಲ್ಲ ಕನಸುಗಳನ್ನು ಕೊಲೆ ಮಾಡಿ ನಾವು ಏನು ಮಾಡ್ತಾ ಇದ್ದೇವೆ? ಮದುವೆ ಮಾಡ್ತಾ ಇದ್ದೇವೆ. ಫಸ್ಟ್ ಶಾಪ ಆ ಮನೆಗೆ ಆ ಮಗುವೆ ಹಾಕಿರ್ತಾಳೆ. ಯಾರು ಹಾಕ್ತಾಳ? ಆ ಮಗುವಿನ. ಆ ಮಗು, ಹೆಣ್ಣು ಮಗು ಶಾಪ ಹಾಕಿದ್ದ ಆ ಮನೆ ಚಂದ ಆಗ್ತದ? ಆಗಲ್ಲ. ಅದು ಮೊದಲ ಆ ಮಗುವಿನ ನಾವೇನು ಮಾಡ್ಬೇಕಾಗಿದೆ? ಒಂದು ಸದೃಢ ಸಮಾಜದಲ್ಲಿ ಬಳಸಬೇಕಾಗಿತ್ತಂದ್ರೆ ಇದ್ರಾಗ ಏನು ಮ್ಯಾಗ ಕೂತಂಥ ಇಲಾಖೆಗಳ ಪಾತ್ರ ಒಂದು ಕೈ ಆದ್ರೆ ಇಲ್ಲಿ ಸಮುದಾಯದ ಜನರು, ಮಕ್ಕಳ ಪಾತ್ರ ಬಹಳ ದೊಡ್ಡದಾಗಿರುವಂಥದ್ದು. ಯಾರೋ ಒಬ್ರು ಬಂದು, ಎಲ್ಲಿಯವರು ಬಂದು ಒಂದು ಬಾಲ್ಯ ವಿವಾಹ ನಿಂದಿರಿಸ್ತೇವೆ, ಒಂದು ಬಾಲ್ಯ ವಿವಾಹ ಮಗುವಿಗೆ ಮಾಹಿತಿ ನೀಡ್ತೇವೆ ಅಂತಂದ್ರೆ ಅದು ಸಾಧ್ಯ ಇಲ್ಲ. ಯಾವಾಗ ನಮ್ಮ ಎಲ್ಲ ಪಾಲಕರು, ಹಿರಿಯರು, ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲರೂ ಸೇರಿಕೊಂಡು ನಮ್ಮ ಗ್ರಾಮದಲ್ಲಿ ಬಾಲ್ಯ ವಿವಾಹಗಳನ್ನು ಮಾಡುವುದಿಲ್ಲ, ನಮ್ಮ ಊರೊಳಗೆ ನನ್ನ ಕಣ್ಣಿಗೆ ಏನಾದರೂ ಆ ಬಾಲ್ಯ ವಿವಾಹಗಳು ಕಂಡು ಅಂದ್ರೆ ನಾನು ಬಾಲ್ಯ ವಿವಾಹಗಳನ್ನು ಮಾಡೋದಿಲ್ಲ ಅಂಥೇಳಿ ಯಾವಾಗ ನಾವೆಲ್ಲರೂ ಮನಸ್ಸು ಮಾಡ್ತೇವೆ, ಅವಾಗ ಇದು ಬಾಲ್ಯ ವಿವಾಹ ನಿಂದಿರ್ಸ್ಲಿಕ್ಕೆ ಸಾಧ್ಯ ಆಗ್ತದೆ. ಅದು ಆಗೋದಿಲ್ಲ, ಬಾಲ್ಯ ವಿವಾಹ ನಿಂದಿರೋದಿಲ್ಲ. ಹೌದಿಲ್ರಿ? ಅದು ಆಗೋದಿಲ್ಲ, ಬಾಲ್ಯ ವಿವಾಹ ನಿಂದಿರೋದಿಲ್ಲ. ಹಾಗಾದ್ರೆ ಏನು ಮಾಡೋದು? ನಿಮ್ಮ ಹೇಳೋದಾದ್ರೆ ಹೇಳಕ್ಕೆ ಹೋಗ್ಬಿಡ್ರಿ. ಹೌದ್ರಿ? ಬಾಲ್ಯ ವಿವಾಹ ಅನ್ನುವಂಥದ್ದು ಯಾವಾಗಿಂದ ಸ್ಟಾರ್ಟ್ ಆಯಿತು, ಯಾವಾಗ ಪ್ರಾರಂಭ ಆಯಿತು ಅನ್ನುವಂಥ ಸ್ವಲ್ಪ ನಿಮ್ಗೊಂದು 2 ನಿಮಿಷ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. 2006 ಒಳಗೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿಗೆ ಬಂತು. ಯಾವಾಗ ಬಂತು? 2006 ಒಳಗೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಏನು ಹೇಳ್ತದ ಅವಾಗ ಅಂತಂದ್ರೆ, 18 ವರ್ಷದೊಳಗಿರುವಂಥ ಹೆಣ್ಣು ಮಗು, ಒಂದೇ ದಿನ ಪರಕಿದ್ರು ಹೆಣ್ಣು ಮಗು, 21 ವರ್ಷದೊಳಗಿರುವಂಥ ಗಂಡು ಮಗುವಿಗೆ ಏನಾದರೂ ನೀವು ಮದುವೆ ಮಾಡಿದ್ದೆ ಆದಲ್ಲಿ, ಮದುವೆ ಮಾಡಿದ್ರಂದ್ರೆ ಏನಾದರೂ ಬಂದು ಅಧಿಕಾರಿಗಳು ನಿಂದ್ರಿಸಿದ್ರೆ ಯಾರ್ಯಾರ ಮ್ಯಾಗ ಕೇಸ್ ಆಗ್ತದ? ಹುಡುಗನ ಮ್ಯಾಗ, ಹುಡುಗನ ತಂದೆ ತಾಯಿ ಮ್ಯಾಗ, ಹುಡುಗಿ ತಂದೆ ತಾಯಿ ಮ್ಯಾಗ. ಏನ ಮದುವೆ ದಿನದಲ್ಲಿ ಓಡಾಡ್ತಾ ಇರ್ತಾರಲ್ಲ, ಎಷ್ಟು ಜನ ಫೋಟೋದೊಳಗಿರ್ತಾರೋ ಅವ್ರು ಎಲ್ಲರ ಮ್ಯಾಗ ಕೇಸ್ ಹಾಕಬೇಕು. ಈ ಫೋಟೋ ತೆಗಿಲತ್ತಾರ, ಫೋಟೋಗ್ರಾಫರ್ ಮ್ಯಾಗ ಕೇಸ್ ಹಾಕಬೇಕು. ಮದುವೆ ಮಂತ್ರ ಓದ್ತಿರ್ತಾರಲ್ಲ, ಯಾರು? ಪುರೋಹಿತರು
ಪುರೋಹಿತರ ಮ್ಯಾಗ ಕೇಸ್ ಹಾಕಬೇಕು. ಇದನ್ನೆಲ್ಲ ಕೂಡಿ ಮದುವೆ ಮಾಡಿಕೊಂಡಂಥ ಗಂಡಗ ಮದುವೆ ಮಾಡಿದಂಥ ಹೆಣ್ಣ ತಂದೆ ತಾಯಿಗೆ 1 ಲಕ್ಷ ರೂಪಾಯಿ ದಂಡ ಹಾಕಬೇಕು ಅನ್ನುವಂಥದ್ದು 2006 ಒಳಗೆ ಕಾಯ್ದೆ ಬಂತು. ಅದು ಇಲ್ಲಿ ತನೂ ಬಹಳಷ್ಟು ಗ್ರಾಮಗಳಲ್ಲಿ ಈ ಕಾಯ್ದೆ ಏನು ಹೇಳ್ತದೆ ಅನ್ನೋದು ಗೊತ್ತಿಲ್ಲ, ಆದರೂ ಕೂಡ ನಾವು ಮಾಡ್ತಾ ಇದ್ದೇವೆ. ಸರ್ಕಾರ ಇದನ್ನು ಮುಂದೆ ಹೋಗಿ ಮತ್ತೆ ವಿಚಾರ ಏನು ಮಾಡ್ತು, 2017 ಮರು ತಿದ್ದುಪಡಿ ಮಾಡ್ತು ಈ ಕಾಯ್ದೆಯನ್ನು. ಏನು ಮಾಡ್ತು, ಇಷ್ಟೆಲ್ಲ ನೀವು ಮಾಡಿದ್ರು, ಕಾಯ್ದೆ ಅದ, ಕಾನೂನು ಅದ, ಲಕ್ಷ ನಿಮ್ಗೆ ಏನೋ ಫೈನ್ ಕಟ್ತೇವೆ, ದಂಡ ಕಟ್ತೇವೆ ಅಂದ್ರೂ ಕೂಡ ನೀವು ಮದುವೆ ಮಾಡ್ಲಕ್ಕತ್ರಲ್ಲ. 2017 ಮರು ತಿದ್ದುಪಡಿ ಮಾಡಿತ್ತು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ. ಏನು ಅಂತಂದ್ರೆ 18 ವರ್ಷದೊಳಗಿನ ಹೆಣ್ಣು ಮಗುವಿಗೆ ಒಂದೇ ದಿನ ಪರಕಿದ್ರು, 21 ವರ್ಷದೊಳಗಿನ ಮಗುವಿಗೆ ಒಂದೇ ದಿನ ಪರಕಿದ್ರು ಕೂಡ ಮದುವೆ ಮಾಡ್ಕೊಂಡ್ರ ಅದು ಮದುವೆ ಅಲ್ಲ, ಅಶಿಂದು ಮದುವೆ ಅಂತೇಳಿ ಒಂದು ಕಾಯ್ದೆ ಬಂತು. ಆ ಕಾಯ್ದೆ ಅಶಿಂದು ಮದುವೆ ಅಂದ್ರೆ ನಿಮ್ಗೆ ಗೊತ್ತಾಗಲ್ಲ, ಅದ್ರ ಬಿಡಿಸಿ ಸ್ವಲ್ಪ ನಿಮ್ಮ ಜೊತೆಗೆ ಹಂಚ್ಕೋತೀನಿ. ಏನಂತಂದ್ರೆ ಮದುವೆ ಅಲ್ಲ ಅಂತಂದ್ರೆ ನೀವು ಯಾರು ಬೇಕಾದವ್ರು ಹಿರಿಯರನ್ನ ಕರ್ಕೊಂಡು ಮಾಡ್ರಿ, ಮತ್ತೊಬ್ರನ್ನ ಕರ್ಕೊಂಡು ಮಾಡ್ರಿ, ತಾಯಂದ್ರನ್ನ ಯಾರು ಬೇಕಾದವ್ರು ದೊಡ್ಡವ್ರು ರಾತ್ರಿ ಮಾಡ್ರಿ, ಹಗಲು ಮಾಡ್ರಿ, ಯಾರು ತೋಟದಾಗ ಮಾಡ್ರಿ, ಗುಡಿಯಾಗ ಮಾಡ್ರಿ, ಅವೇನೋ ಮದುವೆ ಮಾಡಿ ತಾಳಿಗಳೆಲ್ಲ ಲಿಂಗದ ಕೈದಾಗ ಮುಚ್ಚಿಡ್ತಾರೆ. ನಾವು ಹೋಗಿದ್ದೆ ಭಾಳಷ್ಟು ಕೇಸ್ಗಳಲ್ಲಿ, ಹೋಗಿ ನೋಡ್ನೆ ಲಗ್ನನೇ ಆಗಿಲ್ರಿ ಅಂತ ಹೇಳ್ತಾರೆ. ಆ ಲಿಂಗದ ಕಾಯ್ದೆಗಳು ತಾಳಿಗಳು ಸಿಕ್ಕಿದಾವೆ ನಮ್ಗೆ. ಅಂಥ ಒಂದು ತ್ರಾಸ ನಮ್ಮ ಮನೆಗಳಿಗೆ ನಾವು ಹೆಣ್ಮಕ್ಳು ಕೊಟ್ಟಿದ್ದೇವೆ. ಅಷ್ಟು ಬೆನ್ನು ಹತ್ತಿ ನಮಗೆ ಮದುವೆ ಮಾಡ್ಲಕತ್ತಾರ, ಹೌದಲ್ಲ. 2017 ಏನು ಅಶಿಂದು ಮದುವೆ ಆತಂದ್ರೆ ಏನಾದರೂ ನಿಮಗೆ ಬೀಗರಿಗೆ ಚೆನ್ನಾಗಿ ಹೋಯ್ತು ಮುಗಿದು ಹೋಯ್ತು. ಈಗ ಭಾಳಷ್ಟು ಮದುವೆಗಳು ಏನಾಗ್ಲಕತ್ತಾವ ಅಂತಂದ್ರೆ ಮದುವೆಯಾಗಿಂದ ಸಮಸ್ಯೆಗಳನ್ನೇ ಹೆಚ್ಚಾಗ್ಲಕತ್ತಾವ. ಆ ಸಮಸ್ಯೆಗಳು ಏನು ಅಂತಂದ್ರೆ ಹೋಗ್ತೇವೆ, ಕಂಪ್ಲೇಂಟ್ ಮಾಡ್ತೇವೆ, ಕೋರ್ಟಿಗೆ ಹೋಗ್ತೇವೆ. ಕೋರ್ಟ್ನೊಳಗೆ 4 ಪ್ರೂಫ್ ಕೇಳ್ತಾರೆ, ನಿಮ್ಗೆ 4 ಮಾಹಿತಿಗಳನ್ನು ಬೇಡ್ತಾರೆ. 3 ನೀವು ತಿದ್ದುತ್ತೀರಿ, ರೇಷನ್ ಕಾರ್ಡ್ ತಿದ್ದಿರಿ, ಆಧಾರ್ ಕಾರ್ಡ್ ತಿದ್ದಿರಿ, ಇನ್ನೊಂದು ತಿದ್ದುತ್ತೀರಿ. ಆದ್ರೆ 1 ಪ್ರೂಫನ್ನು ನಿಮ್ಮ ಕಡೆಯಿಂದ ತಿದ್ದಲಾಕಾಗೋದಿಲ್ಲ. ಅದು ಕೋರ್ಟ್ ಆ ಪ್ರೂಫ್ ತೋತದ. ಆ ಪ್ರೂಫ್ದೊಳಗೆ ಒಂದೇ ದಿನ ನಿಮ್ಮ ಹುಡುಗಿಗೆ ಕಮ್ಮಿ ಇತ್ತು ಅಂತಂದ್ರೆ ಆಕಿ ಗಂಡನ ಆಸ್ತಿ ಒಳಗೆ ಅಧಿಕಾರವಲ್ಲ, ಆಕಿಗೆ ಯಾವುದೇ ಥರನಾದ ಹಣದ ವ್ಯವಹಾರ ಅಧಿಕಾರ ಆಸ್ತಿ ಗೀಸ್ತಿ ಆ ಗಂಡನ ಆಸ್ತಿ ಒಳಗೆ ಆಕಿಗೆ ಒಂದು ಸಿಂಗಲ್ ಪರ್ಸನ್ ಸಿಗೋದಿಲ್ಲ. ಇಂಥವು ಭಾಳಷ್ಟು ಕೇಸ್ಗಳು ನಮ್ಮ ಬಿಜಾಪುರ ಜಿಲ್ಲೆಯಲ್ಲದ. ಆದರೂ ಕೂಡ ನಾವು ಮಾಡ್ತಾ ಇದ್ದೇವೆ. ಕಳೆದ 1 ವರ್ಷದಿಂದ ನಮ್ಮ ಇಲ್ಲಿ ಮ್ಯಾಗ ಕೂತಂತಾರೆ ಆರೋಗ್ಯ ಇಲಾಖೆಯವರು, ಅವರು ಕೂಡ ಒಂದು ಕೆಲಸ ಮಾಡ್ತಾ ಇದ್ದಾರೆ. ತಮ್ಮೆಲ್ಲರಿಗೆ ಗೊತ್ತಿರ್ಬೇಕು, ಹಿರಿಯರು ಸೇರಿದ್ದೀರಿ. 18 ವರ್ಷದೊಳಗೆ ಯಾರು ಗರ್ಭಿಣಿ ಆಗ್ಯಾರ ಅವ್ರು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಲಾಗ್ಯಾರ. ಈಗ ಮಾಡ್ಕೋತೀರಿ ಮೇಡಮ್? ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಲ್ಲ, ತಾಯಿ ಕಾರ್ಡ್ ಸಿಗೋದಿಲ್ಲ. ಮುಂದೆ ಅವ್ರಿಗೆ ಆ ಗರ್ಭಿಣಿ ತಾಯಿಗೆ ಏನು ಸಿಗಬೇಕು ಸರ್ಕಾರದಿಂದ ಸಿಗುವಂಥ ಎಲ್ಲ ಏನು ಸೌಲಭ್ಯಗಳು ಸಿಗೋದಿಲ್ಲ. ಇಷ್ಟೆಲ್ಲ ಮಾಡಿದ್ರು ಕೂಡ ನಾವು ಮದುವೆ ಮಾಡ್ತೇವೆ ಅನ್ನುವಂಥದ್ದು ನಿನ್ನೆ ಸರ್ಕಾರ ನಿನ್ನೆ ಸೋಮವಾರ ದಿನ ಇನ್ನೊಂದು ಹೊಸದು ಒಂದು ಕಾಯ್ದೆ ತೊಗೊಂಬಂದದ. ಸರ್ಕಾರ ಅನುಮೋದನೆ ಪಡ್ಕೊಂಡದ್ದು ನಿನ್ನೆ ವಿಧಾನಸೌಧದೊಳಗೆ. ಏನು ಅಂತಂದ್ರೆ ನಿಶ್ಚಿತಾರ್ಥ ಎಂಗೇಜ್ಮೆಂಟ್ ಮಾಡ್ತೇವಲ್ಲ, ಎಂಗೇಜ್ಮೆಂಟು 18 ವರ್ಷದೊಳಗೆ ಮಾಡಿದ್ರೆ ಅದಕ್ಕೂ ಕೂಡ ಕೇಸ್ ಹಾಕೋದು ಬಂದದ್ದು ನಿನ್ನೆ. ಅದು ಅಂಗೀಕಾರ ಸಿಕ್ಕದು ನಿನ್ನೆ ನಮ್ಮ ಕರ್ನಾಟಕದೊಳಗೆ. ಇವೆಲ್ಲ ಚಲೋ ಅಲ್ರಿ? ಒಂದ್ಸಲ ಜೋರ ಚಪ್ಪಳ ಹಾಕೊಂಡು ಇವೆಲ್ಲ ಮಕ್ಕಳಿದಾವಂದ್ರೆ ಇಂಡಿಯನ್ ಫ್ಯಾಷನ್ ಟೆಕ್ನಾಲಜಿ ಅವ್ರು ನಿಮಗೆ ಹೊಲಿಗೆ ತರಬೇತಿ ಕಲಿಸ್ಕೊಡ್ತಾರೆ. ಹೊಲಿಗೆ ಕಲಿಸೋದು ಎಲ್ಲ ಕಲಿಸ್ತಾರೆ. ವಿತ್ ನೀವು ಹೋಗಿ ಬಂದಿದ್ದ ಗಾಡಿ ಚಾರ್ಜ್ ಸಹ ಅವರೇ ಕೊಡ್ತಾರೆ. ಸೊ ಇದು ಕೂಡ ಒಂದು ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಇವನೇನು ಬಾಲ್ಯವಾದ ರಿಲೇಟೆಡ್ ನಾವು ಕಾರ್ಯಕ್ರಮವನ್ನ ಮಾಡ್ತೀವಿ. ಸೊ ಇವತ್ತಿನ ಕಾರ್ಯಕ್ರಮ ಆಗಡೆ ಹೇಳಿದೆ ಸರ್ ನಿಮಗೆ ಬಹಳಷ್ಟು ಮಾಹಿತಿ ಕೊಟ್ಟಾರ. ಸೊ ನೋಡ್ರಿ, ನಾನು ಇಲ್ಲಿ ಒಂದು ಮಾಹಿತಿ ಏನಂದ್ರೆ 2021-22ನೇ ಸಾಲಿಗೆ ಕೇಳಿಲಿ 21-22ನೇ ಸಾಲಿಗೆ ಬರೀ ನಮಗೆ ಮಾಹಿತಿ DHO ಆಫೀಸರು ನನಗೆ ಮಾಹಿತಿ ಕಳಿಸಿದಾರ. ಆ ಮಾಹಿತಿ ಒಳಗೆ 359 ಮಕ್ಕಳು ಬಾಲ್ಯವಾದಲ್ಲಿ ಒಳಗಾಗಿದ್ದಾರೆ 2021-22. ಇವತ್ತು ಬೆಳಿಗ್ಗೆನೆ ಬಂದಿದೆ ನನಗೆ. 22-23ನೇ ಸಾಲಲ್ಲಿ 492 ಮಕ್ಕಳು ಬಾಲ್ಯವಾಕ್ಕೆ ಒಳಗಾಗಿದ್ದಾರೆ. 2023-24ಕ್ಕೆ 291 ಮಕ್ಕಳ ಮೇಲೆ ಬಾಲ್ಯವಾಗಿದೆ. 2024-25 ಸ್ವಲ್ಪ ಕಡಿಮೆ ಆಗಿದ್ರಿ, 77 ಆಗಿದಾವೆ. ಸೊ ಈಗ ಏಪ್ರಿಲಿಂದ ಇಲ್ಲಿವರೆಗೂ 9 ಕೇಸ್ ಆಗಿದಾವೆ. ಇವೆಲ್ಲ ಕೇಸ್ಗಳು ಆಲ್ಮೋಸ್ಟ್ ಅಲ್ಲಿ ಬರೀ 4-5 ವರ್ಷದಲ್ಲಿ 1228 ಕೇಸ್ ಆಗ್ಯಾವ. ಇವರೆಲ್ಲ ಬಾಲ ಗರ್ಭಿಣಿಯರು, ಅಂದ್ರ 18 ವರ್ಷಕ್ಕಿಂತ ಕಡಿಮೆ ಇರುವ ಮಕ್ಕಳು. ನೋಡ್ರಿ, ಬರೀ DHO ಆಫೀಸರ್ ಬೆಳಿಗ್ಗೆನೆ ಕಳ್ಸ್ಯಾರ ನನ್ನ. ಸೊ ನೋಡ್ರಿ, ನಮ್ಮ ಜಿಲ್ಲೆ 1 ನಂಬರ್ ಇದೆ ಸರ್ ಹೇಳ್ದಂಗೆ. ನಾವೆಲ್ಲದ್ರಲ್ಲೂ ಮುಂದಿಲ್ರಿ, ಬಾಲ್ಯವ ಮಾಡೋದ್ರೂ ಮುಂದದೀವಂತ ನಾವು. ನಮ್ಮ ಜಿಲ್ಲೆಗೆ ಇದು ಒಂದು ಕಳಂಕ, ಇದೊಂದು ಕಳಂಕ. ನಮ್ಮ ಹೆಣ್ಮಕ್ಳನ್ನ ಬೇಟಿ ಬಚಾವೋ ಬೇಟಿ ಪಡಾವೋ ಕಾರ್ಯಕ್ರಮ ಬಂತು. ಯಾಕ್ರಿ ಬೇಟಾ ಬಚಾವೋ ಬೇಟಾ ಪಡಾವೋ ಅಂತ ಯಾಕೆ ಕರಿಬಾರ್ದು?
ಯಾಕೆ ಕರೆಯೋದಿಲ್ಲ? ಗಂಡ್ಮಕ್ಳನ್ನ ಎಲ್ಲಿ ಹೋದ್ರು ರಕ್ಷಣೆ ಮಾಡ್ತಾರೆ. ಮನೇಲಿ ಗಂಡ್ಮಕ್ಳು ಇರ್ಬೇಕು. ನಾಳೆ ಗಂಡ ಯಾರ ಮಕ್ಳು ಮನೇಲಿ ಸತ್ರೆ ಗಂಡ್ಮಕ್ಳೇ ಚಿತೆಗೆ ಬೆಂಕಿ ಹಚ್ಚಬೇಕು, ಅವರೇ ನೋಡ್ಕೋತಾರೆ. ಯಾಕ್ರಿ ಹೆಣ್ಮಕ್ಳು ನೋಡ್ಕೊಳ್ಳೋದಿಲ್ಲ ಹೆಣ್ಮಕ್ಳು? ಎಷ್ಟು ತಂದೆ ತಾಯಿನ ವೃದ್ಧಾಶ್ರಮಕ್ಕೆ ಗಂಡ್ ಮಕ್ಳು ಕಳಿಸಿದಾರೆ ಗೊತ್ತಾ? ಬಿಜಾಪುರದಲ್ಲಿ ವೃದ್ಧಾಶ್ರಮ ನೋಡ್ಬರಿ, 60-70 ಜನ ವೃದ್ಧಾಶ್ರಮದಲ್ಲಿ ವೃದ್ಧರಿದ್ದಾರೆ. 2-3 ವೃದ್ಧಾಶ್ರಮ ಅದಾವ್ರಿ ಗೊತ್ತಾ ಇವತ್ತ? ಅವರೆಲ್ಲ ಎಲ್ಲಿಂದ ಬಂದ್ರು? ಹೆಣ್ಮಕ್ಳ ಮನೆಯಿಂದ ಬಂದ್ರ? ಗಂಡ್ ಮಕ್ಳ ಮನೆಯಿಂದನೇ ಬಂದಿದ್ದಾರೆ. ಎಷ್ಟೋ ಜನ ವೃದ್ಧರು ಬಂದಿದ್ದಾರೆ. ಅವ್ರ ಪರಿಸ್ಥಿತಿ ಇವತ್ತು ನೋಡಕ್ ಆಗಲ್ಲ, ಆ ರೀತಿ ಇದಾರೆ. ನೀವು ಕೂಡ ನಾಳೆ ತಂದೆ ತಾಯಿ ಆಗಿದವರು ಫಸ್ಟ್ ಹೆಣ್ಮಕ್ಳಿಗೆ ಶಿಕ್ಷಣ ಕೊಡ್ಬೇಕು. ಬಾಲ್ಯವ ಮಾಡ್ತೀರಿ, ಅದರಿಂದ ಏನಾಗ್ತಾ ಮುಂದೆ ಅವ್ರ ಸಮಸ್ಯೆ, ಅವ್ರ ಶಿಕ್ಷಣ ಹಾಳಾಗತ್ತ, ಅವರ ಮುಂದೆ ಕೆಲ್ಸಕ್ಕೆ ಹಾಳಾಗತ್ತ. ಈಗ ಮೊನ್ನೆ ಒಬ್ಬಕ್ಕೆ ಹೆಣ್ಮಕ್ಳು ನಮ್ಮ ಅಂಗನವಾಡಿ ಹುಡುಗಿಗೆ ಬಂದಿದ್ಲ ನನ್ನ ಹತ್ರ. 2 ಮಕ್ಕಳಾಗಿದಾವ. ಗಂಡ ಎಲ್ಲೋ ಹೊಲದಲ್ಲಿ ಕೆಲಸ ಮಾಡುವಾಗ ಹಾವು ಕಚ್ಚಿ ತೀರ್ಕೊಂಡಿದ್ದಾರೆ. 2 ಮಕ್ಕಳು ತೊಗೊಂಬಂದಿದ್ದಾಳ ಹೆಣ್ಮಗಳು, ನನ್ನ ವಯಸ್ಸಿನಾಕಿ ಹುಡುಗಿ. ಈಗ ಏನ್ ಮಾಡ್ಬೇಕು ಮುಂದೆ? ನಮ್ಮ ಸಮಾಜ ಎಷ್ಟು ಕೆಟ್ಟ ಸಮಾಜ ಅಂದ್ರೆ, ಒಂದು ಮಗು ಇದ್ರ ಆ ಹೆಣ್ಮಗಳನ್ನ ಇನ್ನೊಬ್ರು ಮದುವೆ ಆಗ್ತಾರೆ. ಯಾರ ಈಗ ಒಂದು ಮದುವೆ ಆಗಿದೆ ಅಂದ್ರೆ ಇನ್ನೊಬ್ಬರಿಗೆ ಹುಡುಗಿನ ಮದುವೆ ಮಾಡ್ತಾರೆ. ಯಾರ ಅರ್ಥ ಮಾಡ್ಕೊಳ್ರಿ. ನಿಮಗ ಅದನ್ನ ಬಿಡಿಸಿ ಹೇಳ್ತಾ ಇದ್ದೀವಿ. ಹೆಣ್ಣು ಮಕ್ಕಳಿಗೆ ನೀವು ಮೊದಲೇ ಬೇಗ ಮದುವೆ ಮಾಡಿರಂತ ತಿಳ್ಕೊಳ್ರಿ. ಮುಂದ 25, 26, 40, 30 ವರ್ಷಕ್ಕೆ ಆಕಿ ಹೆಣ್ಮಗಳು ಏನೋ ಪ್ರಾಬ್ಲಮ್ ಆಯ್ತು, ಗಂಡ ಬಿಟ್ಟು ಹೋದ, ಗಂಡ ಡೈವರ್ಸ್ ಕೊಟ್ಟ, ಅಥವಾ ಗಂಡ ಸತ್ ಹೋದ್ರ ಆ ಹೆಣ್ಮಗಳು ಏನ್ ಮಾಡ್ಬೇಕು? ಪ್ರಶ್ನೆ ನೀವು ಅದನ್ನ ಕೇಳ್ಕೊರಿ. ನಿಮ್ಮ ವಯಸ್ಸು ನಿಮ್ದೆಲ್ಲ ಮುಗಿದು ಹೋಗಿತ್ತು ಆಲ್ರೆಡಿ. ನಿಮ್ಮ ಮಕ್ಕಳ ಜೀವನ ದೊಡ್ಡದು. ಮಕ್ಕಳ ಜೀವನನ ನಾವು ಉಳಿಸ್ಬೇಕಾಗಿದೆ, ಬೆಳೆಸ್ಬೇಕಾಗಿದೆ. ಆ ಮಗಳೇ ನಮಗೆ ಹೊರೆ ಅಲ್ಲ, ನಮ್ಮ ತಲೆ ಮೇಲೆ ಬಂದು ಕೂತಿರುದಿಲ್ಲಕ್ಕಿ. ನಿಮ್ ತಂದೆ ತಾಯಿಗೆ ಹೇಳ್ರಿ, ಯಾರಾದ್ರೂ ಈ ತರ ಮದುವೆ ಮಾಡ್ತಾ ಇದ್ರಂದ್ರೆ ನಾವು ನಿಮಗೆ ಹೊರೆ ಆಗಿಲ್ಲ, ನಾವು ಚೆನ್ನಾಗಿ ಓದ್ತೇವಿ. ಈಗ ನೋಡ್ರಿ, ಎಷ್ಟೋ ಎಜುಕೇಶನ್ ನಮ್ಮ ಸ್ಕೂಲ್ಗಳ ಮಕ್ಕಳೆಲ್ಲ ನನ್ನ ಹತ್ರ ಕೇಳ್ತಿರ್ತಾರೆ, ಮಕ್ಕಳು ಮೇಡಮ್ ನಮ್ಮ ಮನ್ಯಾಗ ಭಾಳ ಬಲವಂತ ಮಾಡ್ತೇರಿ, ಮದುವೆ ಮಾಡಕ್ ನಿಂತಿರ್ತಾರೆ, ನಾವೇನ್ ಮಾಡ್ಬೇಕು? ಯಾರಿಗೆ ಕಾಲ್ ಮಾಡ್ಬೇಕು? 1098. ನಿಮ್ಮ ಸುತ್ತಮುತ್ತ ಅಂಗನವಾಡಿಯವ್ರು ಇರ್ತಾರ, ಸ್ಕೂಲ್ ಮೇಡಮ್ಗಳು ಇರ್ತಾರ, ಶಾಲೆಯವ್ರು ಇರ್ತಾರ, ನಮ್ಮ DHO ಆಫೀಸ್ ಅಂದ್ರೆ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರು ಇರ್ತಾರ. ಯಾರಾದ್ರೂ ಒಬ್ರಿಗೆ ಹೇಳ್ರಿ, ಹಿಂಗ್ ಮಾಡಾಕತ್ತಾರಿ ಮೇಡಮ್ ಅಂತಂದ್ರೆ ಅವ್ರು ನಿಮ್ಮ ಮದುವೆನ ತಡೆಯೋ ಪ್ರಯತ್ನ ಮಾಡ್ತಾರೆ. ಮೊನ್ನೆ ಒಂದು ಹುಡುಗಿ ನನಗ ಬೆಳಿಗ್ಗೆ ಸಂಡೇ ದಿನ ಕಾಲ್ ಮಾಡ್ಯಾಳ. ನಿಮ್ನ ಗದ್ದಲ ಮಾಡ್ಲಿಕ್ಕೆ ಕರ್ಸಿಲ್ಲ. ಇಲ್ಲಿ ಏನ್ ಹೇಳಾಕತ್ತಾರ, ಪ್ರತಿಯೊಬ್ಬರು ಸರ್ ಏನ್ ಹೇಳಿದ್ರು, ಅವ್ರು ಭಾಳ ಚಂದ ಹೇಳಿದ್ರು. ಮತ್ತೆ ಅವರು ನಮ್ಮ ಮೇಡಮ್ ಹೇಳಿದ್ರು, ನಮ್ಗಿಂತ ಮುಂಚೆ ಸಾಗರ್ ಸರ್ ಅವ್ರು ಭಾಳ ಚಂದ ಹೇಳಿದ್ರು. ಎಲ್ಲ ಗೊತ್ತಿರ್ತಕ್ಕಂಥ ಇಲ್ಲಿ ಸನ್ನಿವೇಶಗಳನ್ನ ಬಿಚ್ಚಿಟ್ರು. ನಾನು ಭಾಳ ಹೇಳ್ಬೇಕಾಗಿಲ್ಲ, ನಾನು 2 ಮಾತು ಹೇಳ್ತೀನಿ ನಿಮ್ಗೆ. ನೀವು 1098 ಫೋನ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಭದ್ರ ಬುನಾದಿಗಳು, ನೀವು ಮೊದಲು ತಿಳ್ಕೊಬೇಕು. ಅದು ನನ್ನ ಉದ್ದೇಶ. ನೀವು ಮೊದಲು ತಿಳ್ಕೊಬೇಕಂತ ನಿಮ್ಮನ್ನ ಕರ್ಸೀವಿ. ನಿಮ್ಮ ಅಪ್ಪ ಅಮ್ಮ ಎಜುಕೇಟೆಡ್ ಇಲ್ಲ, ನಿಮ್ಮ ನಿಮ್ಮ ಅಪ್ಪ ಅಮ್ಮ ಶಾಲೆ ಕಲ್ತಿಲ್ಲಲ್ಲ, ಅದಕ್ಕೆ ಅವ್ರಿಗೆ ಗೊತ್ತಿಲ್ಲ. ಈ ತರ ನಾವು ಹೇಳುವಂತ ಕಾರ್ಯಕ್ರಮ ಗೊತ್ತಿರಂಗಿಲ್ಲ. ಅದಕ್ಕೆ ನೀವು ಹೋಗಿ ಹೇಳ್ಬೇಕು, ಈ ತರ ಸರ್ ಬಂದಿದ್ರು, ಮೇಡಮ್ ಬಂದಿದ್ರು, ಹೇಳ್ಯಾರ, ನಾನು ಮಾಡ್ಕೊಳಂಗಿಲ್ಲ ಮದುವೆ ಅಂತ ನೀವು ಅವ್ರಿಗೆ ಹೇಳ್ಬೇಕು, ತಿಳಿಸಿ. ಈ ತರ ತೊಂದರೆಗಳಾಗ್ತವ ಅಂತ ಅವರಿಗೆ ಒಂದು ತಿಳುವಳಿಕೆಯನ್ನು ಹೇಳೋ ಮಟ್ಟಕ್ಕೆ ನೀವು ಬೆಳೆದಿದ್ದೀರಿ, ಬೆಳಿಬೇಕು, ಆ ಥರ ಹೇಳಬೇಕು ಅಂತ ಕರ್ಸಿದ್ದು. ಹೌದಿಲ್ಲ? ನೀವೇ ಸುಮ್ಮನಾಗಬಾರ್ದು. ಅದಕ್ಕಾಗಿ ಒಂದು ಕಾರ್ಯಕ್ರಮದಲ್ಲಿ ನಿಮ್ಗೆಲ್ಲರಿಗೂ ಆ ಒಂದು ತಿಳುವಳಿಕೆ ಮುಟ್ಲಿ ಅಂತಾನೆ ಕರ್ಸೀವಿ. ಸ್ವಚ್ಛತೆ ಬಗ್ಗೆ ಆಗಲಿ, ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ದವ್ರು ಹೇಳ್ತಾರ, ಆ ಸ್ವಚ್ಛತೆ ಬಗ್ಗೆ ಹೇಳೋದ್ರಾಗ ತಿಳ್ಕೊಡ್ರಿ ಯಾವ ರೀತಿ ಇರಬೇಕು ಅಂತ. ಅವ್ರ ಮೊಬೈಲ್ ನೋಡಕತ್ತಾರ, ತೆಗಿಸ್ರಿ ಮೊಬೈಲ್ನ, ಬರಕತ್ತೀವಿ ಆಮೇಲೆ ಸೈ ಮಾಡ್ಸಿ. ದಯವಿಟ್ಟು ಎಲ್ಲ ಮುದ್ದು ಮಕ್ಕಳಿಗೆ ನಾನು ಒಂದು ವಿಷಯ ಹೇಳ್ತೀನಿ, ಯಾವುದೇ ನಿಮ್ಮ ಅಂತೇಳಿ ಹಾಗಿದ್ದಾಗ ಒಂದು ವೇಳೆ ನೀವು 18 ವರ್ಷಕ್ಕಿಂತ ಮುಂಚೆ ಏನಾದರೂ ನಿಮಗೆ ಮದುವೆ ಮಾಡಿದ್ರೆ ಏನು ಮುಂದಿನ ಪ್ರೋಸೆಸ್ಸು? ಒಂದು ವೇಳೆ ಅದಕ್ಕಿಂತ ಮುಂಚೆ 18 ವರ್ಷ ಮದುವೆ ಆಗಿ 18ರ ಒಳಗಡೆ ಏನಾದರೂ ಮಾಡಿದ್ರೆ ನಿಮ್ಮ ಬಾಡಿದು ಏನು ಗ್ರೋತ್ ಇರ್ತದಲ್ಲ, ಒಂದು ವೇಳೆ ಪ್ರೆಗ್ನೆಂಟ್ ಆಗಿಬಿಟ್ರೆ ಮುಗೀತು. ನಿಮ್ಮದೇ ಒಂದು ಶರೀರ, ಮಗುವಿನ ಶರೀರ ಬೆಳವಣಿಗೆ ಹಂತದಲ್ಲಿ ಇರ್ತದೆ. ಅವಾಗೇನಾದರೂ ನಿಮ್ಮನ್ನು ಮದುವೆ ಮಾಡಿಕೊಟ್ರಂದ್ರೆ ಏನಾಗತ್ತೆ ಅಂದರೆ, ನಿಮ್ಮ ಶರೀರ ನೀವೊಂದು ಮಗುವಿಗೆ ಇನ್ನೊಂದು ಮಗುವಿಗೆ ನೀವು ಪ್ರೆಗ್ನೆಂಟ್ ಆದಾಗ ಬೆಳವಣಿಗೆ ನಿಮ್ಮ ಶರೀರದಲ್ಲಿರೋಂಥದ್ದು ಅದು ಕೊಡ್ಬೇಕಾಗತ್ತ. ಸೊ ಹಾಗಾಗಿ ಏನಾಗತ್ತ, ಶರೀರ ನಿಮ್ಮದು ಬೆಳವಣಿಗೆ ಅಲ್ಲಿಗೆ ಮುಗಿದು ಬಿಡ್ತದೆ. ಬೆಳವಣಿಗೆ ನಿಮ್ಮದು ಆಗಲ್ಲ ಮುಂದೆ ಅಷ್ಟೇ. ಎಷ್ಟು ಇರ್ತಿರಲಿಲ್ಲ 15 ವರ್ಷಕ್ಕೆ ಲಗ್ನ ಮಾಡಿದ್ರೆ ಎಷ್ಟು ಇರ್ತಿರಲಿಲ್ಲ ಅಟ್ಟೇ ಇರ್ತದೆ. ಭಾಳ ಆದ್ರೆ ಹಿಂಗೆ ಬೆಳಿಬೋದು, ಹಿಂಗೆ ಬೆಳೆಯೋಕ್ಕಾಗಲ್ಲ. ಗೊತ್ತಾಯ್ತಾ? ಇನ್ನೊಂದು 18 ವರ್ಷದ ಒಳಗಡೆ ಏನಾದರೂ ಪ್ರೆಗ್ನೆಂಟ್ ಆದ್ರೆ ಮುಂದೆ ಹುಟ್ಟುವ ಮಗು ಇಬ್ಬರಿಗೆ ತೊಂದರೆ ಇರ್ತದೆ.
ತಾಯಿಗೂ ತೊಂದರೆ, ಹುಟ್ಟಂಥ ಮಗುವಿಗೂ ತೊಂದರೆ. ಏನಾಗುತ್ತಾ, ಸರಿಯಾಗಿ ಕಾಳಜಿ ತೊಗೊಳ್ಳೋಂಥ ಮಾನಸಿಕ ಸ್ಥಿತಿ ನಿಮ್ಮದು ಬೆಳವಣಿಗೆ ಆಗಿರಲ್ಲ. ಅವಾಗ ಏನಾಗುತ್ತಾ, ಹುಟ್ಟು ಮಗು ಸರಿಯಾಗಿ ಬೆಳವಣಿಗೆ ಆಗೋದಿಲ್ಲ. ಡೆಲಿವರಿ ಟೈಮ್ನಾಗ ಸಮಸ್ಯೆ, ತಾಯಿಗೂ ಸಮಸ್ಯೆ, ಮಗುವಿಗೆ ಸಮಸ್ಯೆ ಆಗುತ್ತಾ. ಮಗು ಹುಟ್ಟಿದ್ರೂ ಅದು ಆರೋಗ್ಯವಂತಾಗಿ ಇರಲ್ಲ. 2.5 kg ಹೆಚ್ಚಿರಬೇಕು. ಮಗು 1500 ಗ್ರಾಮು ಮತ್ತು ಒಂದು 1000 ಗ್ರಾಮ್ಗಿಂತ ಕಡಿಮೆ ಇರ್ತವೆ, 1 ಕಿಲೋಗಿಂತ ಕಡಿಮೆನೂ ಇರ್ತಾವೆ. ಈ ಥರ ಎಲ್ಲ ಸಮಸ್ಯೆ ಆಗ್ತಾವ. ಅಲ್ಲಿಂದ ನಿಮ್ಮದು ಒಂದು ವೇಳೆ ಏನೋ ಡೆಲಿವರಿ ಆಯಿತು, ಎಲ್ಲ ಆಯಿತು, ಮಗುನೂ ಚಲೋ ಅದ, ಮುಂದೆ ನೋಡ್ಕೊಳ್ಳೋಂಥ ಸ್ಥಿತಿ, ಮಾನಸಿಕ ಸ್ಥಿತಿನೂ ಇರಲ್ಲ. ನಿಮ್ಗೆ ಅಷ್ಟೊಂದು ನಾಲೆಜ್ ಇರ್ತದೆ ಆ ಟೈಮ್ನಾಗ. ಹೀಗಾಗಿ ಏನಾಗ್ತದೆ, ತಾಯಿ ಮಗುವಿನ ಮರಣ ಸಂಖ್ಯೆ, ಮಗು 1 ತಿಂಗಳು ಆದ್ಮೇಲೆ ಸಾಯೋದು. ತಾಯಿನೂ 45 ದಿನದೊಳಗೆ ಸತ್ತರನ್ನ ಅದು ಡೆಲಿವರಿ ರಿಲೇಟೆಡೇ ಸತ್ತಾರ ಅಂತೇಳಿ ಇದು ಪ್ರೂವ್ ಆಗುತ್ತೆ. ಕೆಲವೊಂದು ಸಮಸ್ಯೆ ಇನ್ಫೆಕ್ಷನ್ ಆಗಿ ಸಾಯ್ಬೋದು. ಈ ಥರ ಇದರಿಂದ 18 ವರ್ಷಕ್ಕಿಂತ ಮುಂಚೆ ಯಾರು ಮದುವೆಗೆ ಏನಾದರೂ ಫೋರ್ಸ್ ಮಾಡಿದ್ರೆ ಸಹಾಯವಾಣಿ ನಂಬರ್ಗಳು ಮೇಡಮ್ ಅವ್ರು ಹೇಳ್ಯಾರಲ್ಲ, ಏನು 10 ನಮ್ಮ ನಿಮಗೆಲ್ಲ ಪರ್ಫೆಕ್ಟ್ ಇದೀರಿ ನಿಮ್ಮ ಸ್ಕೂಲ್ನಾಗ. ನಿಮ್ಮದು ಅಟ್ಟೆ ಅಲ್ಲ, ನಿಮಗೆ ಮಾಡಕತ್ರ ಅಟ್ಟೆ ಮಾಡೋದು ಅಲ್ಲದು. ಅಕಸ್ಮಾತ್ ಓಣ್ಯಾಗ ಸುಮ್ಮನೆ ನಿಮ್ಮ ಮೊಬೈಲ್ ತೊಗೊಂಡು ಹಚ್ಚಿ ಸುಮ್ಮ ಕೂತು ಬಿಡ್ಬೇಕು ಅಟ್ಟೆ. ಆ ಮನ್ಯಾಗ ಹಿಂಗೆ ಮಾಡ್ಲತ್ತಾರ ನೋಡ್ರಿ ಅಂತೇಳಿ ಹೇಳಿದ್ರು ಅವ್ರು ಬಂದು ಅವ್ರಿಗೆ ನಿಂದ್ರಿಸ್ತಾರೆ. ಗೊತ್ತಾಯ್ತಾ? ಇಷ್ಟು ಹೇಳಿ 1-2 ಮಾತುಗಳು ಮುಗಿಸ್ತೀನಿ. ಹೆಚ್ಚಿಗೆ ನಿಮ್ಮ ಎಲ್ಲ ಮಾತು